ಈಗ ಜಾಸ್ತಿ ಸದ್ಯಕ್ಕೆ ಈಗ ಎಲೆಕ್ಟ್ರಿಕ್ ಐಟಮ್ ಯೂಸ್ ಮಾಡಿ ಮಾಡಕ್ ಪ್ಲಾನ್ ಮಾಡ್ತಾ ಇದೀವಿ. ಅಂತೂ ಬಿದ್ದೇ ಬೀಳುತ್ತೆ. ಅದ್ರ ಬಗ್ಗೆ ಸರ್ಕಾರದವ್ರು ಸ್ವಲ್ಪ ಗಮನ ಹರಿಸಲೇಬೇಕು. 100 ಬಂದ ತುಂಬಾ ಕಷ್ಟ ಇದೆ ನಮ್ಗೆ. ಕಮರ್ಷಿಯಲ್ ಸಿಲಿಂಡರ್ ನಾವು ಹಾಕ್ಸ್ಕೊಳ್ಳೋದು, ಆದ್ರೆ ಅದನ್ನು ಸಿಗ್ತಾ ಇಲ್ಲ. 3,000 ಕೇಳ್ತಾರೆ, 3,500 ಕೇಳ್ತಾರೆ. ಹಂಗ್ ಕೊಡ್ತೀವಿ ಅಂದ್ರೂ ಸಿಗ್ತಾ ಇಲ್ಲ ಸಿಲಿಂಡರ್. ಈಗ ಸಿಲಿಂಡರ್ ಬರ್ತಾ ಇಲ್ಲ, ಅವ್ರು ಹೇಳ್ತವ್ರೆ ಬತ್ತಿಲ್ಲ, ಅಡ್ಜಸ್ಟ್ ಮಾಡಿ ಕೊಡ್ಬೇಕಂತಿದ್ರು. ಇನ್ನೂ ಬಂದಿಲ್ಲ, ವೇಟ್ ಮಾಡ್ತೀವಿ. ಎಷ್ಟು ದಿನದಿಂದ ಬಂದಿಲ್ಲ? ನಿನ್ನೆ ಇವತ್ತು ಬಂದಿಲ್ಲ. ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಚಂದ್ರ. ನೀವು ನೋಡ್ತಾ ಇದ್ದೀರಿ ವಾರ್ತಾ ಭಾರತಿ ಡಿಜಿಟಲ್. ಸದ್ಯ ದೇಶದಲ್ಲಿ ಗ್ಯಾಸ್ ನ ಒಂದು ದೊಡ್ಡ ಕ್ರೈಸಿಸ್ ಶುರುವಾಗಿದೆಯಾ ಅನ್ನೋ ಒಂದು ಆತಂಕ ಮೂಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ನೆನ್ನೆ ಹೋಟೆಲ್ ಸಂಘದ ಮಾಲೀಕರು ಪತ್ರಿಕಾಗೋಷ್ಠಿಯನ್ನ ಮಾಡಿ ಇನ್ನೆರಡು ದಿನ ಇದೇ ರೀತಿಯಾಗಿ ಗ್ಯಾಸ್ ಸಪ್ಲೈ ಆಗ್ಲಿಲ್ಲ ಅಂತಂದ್ರೆ ನಾವು ಸಂಪೂರ್ಣವಾಗಿ ಹೋಟೆಲ್ಗಳನ್ನ ಬಂದ್ ಮಾಡಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನ ಈಗಾಗಲೇ ಜನರ ಮುಂದೆ ಇಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ಹೋಟೆಲ್ಗಳಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ? ನಾವೀಗ ಸಂಪಿಗೆ ರಸ್ತೆಯಲ್ಲಿ ಇರ್ತಕ್ಕಂಥ ಹಳ್ಳಿ ಮನೆ ಹೋಟೆಲ್ ನಲ್ಲಿ ಇದೀರಿ. ಅಲ್ಲಿಯ ಮ್ಯಾನೇಜರ್ ಅಭಿ ಅವ್ರು ನಮ್ ಜೊತೆ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಕೇಳೋಣ. ಸರ್, ಗ್ಯಾಸ್ ಬರ್ತಾ ಇದೆಯಾ? ಸರ್, ಬರ್ತಾ ಇಲ್ಲ. ಆಲ್ಮೋಸ್ಟ್ ಅರ್ಧಕ್ಕರ್ಧ ಬರ್ತಾ ಇದೆ. ಒತ್ತಡ ಅಂತೂ ಬಿದ್ದಿದೆ. ಅದಕ್ಕೋಸ್ಕರ ನಾವು ಬೇರೆ ಏನಾಗುತ್ತೆ ಯೋಚನೆ ಮಾಡ್ತಾ ಇದೀವಿ. ಬರೋ ಕಸ್ಟಮರ್ ನಾವು ಕೊಡ್ಲೇಬೇಕಲ್ವಾ ರೆಸ್ಪಾನ್ಸ್ ನಾವು. ಸರ್, ಪ್ರತಿನಿತ್ಯ ಎಷ್ಟು ಸಿಲಿಂಡರ್ ಬಳಕೆ ಆಗ್ತದೆ? ಸರ್, 8 ಗಂಟೆ ಹೋಗುತ್ತೆ. 8-10 ಗಂಟೆ ಹೋಗುತ್ತೆ. 8-10 ಗಂಟೆ. ಹೌದು. ಈಗ ಎಷ್ಟು ದಿನದಿಂದ ಬರ್ತಾ ಇಲ್ಲ? ಒಂದ್ ಸಿಲಿಂಡರ್ ಬರ್ತಾ ಇಲ್ವಾ? ಈಗ ಬಂದಿದೆ. ಈಗ 4 ಗ್ಯಾಸ್ ಕೊಟ್ಬಿಟ್ಟು ಹೋಗಿದ್ದಾರೆ. ನೆಕ್ಸ್ಟ್ ಅದನ್ನ ನಾವು ನೋಡ್ತಾ ಇದೀವಿ ಏನ್ ಮಾಡ್ಬೋದು ಅಂತ ಹೇಳಿ. ಈಗ ಜಾಸ್ತಿ ಸದ್ಯಕ್ಕೆ ಈಗ ಎಲೆಕ್ಟ್ರಿಕ್ ಐಟಮ್ ಯೂಸ್ ಮಾಡಿ ಮಾಡಕ್ ಪ್ಲಾನ್ ಮಾಡ್ತಾ ಇದೀವಿ. ಮತ್ತೆ ಬಾಯ್ಲರ್ ಕಡೆ ಒಂದ್ ಸ್ವಲ್ಪ ಯೋಚನೆ ಮಾಡ್ತಾ ಇದೀವಿ. ಬಾಯ್ಲರ್ ಮಾಡ್ಬೇಕಂದ್ರೆ ಪೂರ್ತಿ ಸಿಸ್ಟಮ್ ಎಲ್ಲ ಚೇಂಜ್ ಮಾಡ್ಬೇಕಲ್ಲ? ಮಾಡ್ಲೇಬೇಕು, ಖಂಡಿತ. ಸಡನ್ ಆಗಿ ಅದು ಯಾವ್ದೋ ಒಂದಿನ ಆಗೋ ಪ್ರೊಸೆಸ್ ಅಲ್ಲ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಷ್ಟು ನಾವು ಟ್ರೈ ಮಾಡ್ತಾ ಇದೀವಿ ಎಲ್ಲ. ಹೌದು. ಸೊ ಇದೇ ರೀತಿ ಪರಿಸ್ಥಿತಿ ಇನ್ನೊಂದ್ 2 ದಿನ ಹಿಂಗೆ ಮುಂದುವರೆದು ಬಿಟ್ರೆ ಗ್ಯಾಸ್ ಇಲ್ದೆ ಹೆಂಗೆ ಏನಂತ? ಖಂಡಿತ ಹೊಡೆತ ಅಂತೂ ಬಿದ್ದೇ ಬೀಳುತ್ತೆ. ಅದ್ರ ಬಗ್ಗೆ ಸರ್ಕಾರದವ್ರು ಸ್ವಲ್ಪ ಗಮನ ಹರಿಸಲೇಬೇಕು. ಗಮನ ಹರಿಸಿ ಏನಿದೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡೋದು ನಮ್ಗೆ ಸ್ವಲ್ಪ ಈಸಿ ಆಗುತ್ತೆ. 100 ಬಂದ ತುಂಬಾ ಕಷ್ಟ ಇದೆ ನಮ್ಗೆ. ಕಮರ್ಷಿಯಲ್ ಸಿಲಿಂಡರ್ ನಾವು ಹಾಕ್ಸ್ಕೊಳ್ಳೋದು, ಆದ್ರೆ ಅದನ್ನು ಸಿಗ್ತಾ ಇಲ್ಲ. ನಮ್ಗೆ 3 ದಿವಸಕ್ಕಾಯ್ತು ಸರ್. 3 ದಿವಸ ಆಯ್ತು. ನಾವು ಮನೆಯಿಂದೆಲ್ಲ ತಗೊಂಡ್ಬಂದ್ ಮಾಡ್ತಾ ಇದೀವಿ. ಮಾಡ್ಬಿಟ್ರೆ ನಾವು ಕ್ಲಾಸ್ ಮಾಡ್ಕೊಳಕ್ ಆಗಲ್ಲ ಅಂತ ಹಂಗಾಗ್ತಾ ಇದೆ. ಈಗ 3,000 ಕೇಳ್ತಾರೆ, 3,500 ಕೇಳ್ತಾರೆ. ಹಂಗ್ ಕೊಡ್ತೀವಿ ಅಂದ್ರೂ ಸಿಗ್ತಾ ಇಲ್ಲ ಸಿಲಿಂಡರ್ ಸಿಗ್ತಾ ಇಲ್ಲ. ಹಿಂಗೆ ಆಗ್ಬಿಟ್ರೆ ಮುಂದೆ ಕತೆ ಹೆಂಗೋ ಗೊತ್ತಿಲ್ಲ ಸರ್. ನಾಳೆಯಿಂದ ಏನಾಗುತ್ತೋ ಗೊತ್ತಿಲ್ಲ. ನಿಮ್ಮ ಹೆಸರು? ಲಾವಣ್ಯ. ಈಗೊಂದು 4-5 ದಿವಸ ಆಯ್ತು ಒಟ್ಟು ಸಿಗ್ತಾ ಇಲ್ಲ ಸರಿ. 4-5 ದಿವಸದಿಂದ ಒಂದು ಸಿಲಿಂಡರ್ ಬಂದಿಲ್ಲ ಇನ್ನು? ಆಯ್ತು, ಭಾಳ ಜೋರಿಲಿ ಒಂದೊಂದು ಕೊಡ್ತಾರ. ಆಯ್ತು. ಈಗ ಇನ್ನು ಸಿಗೋ ಡೌಟು ಇನ್ ಮುಂದೆ ಅಂತ ಮಾತುಗಳು ಕೇಳಿ ಬರ್ತಾ ಇದಾವೆ. ಏನ್ ಹೇಳ್ತೀವಿ? ಏನೋ ಆಡಳಿತ ನಡೆಸೋ ಗೌರ್ಮೆಂಟ್ಗೆ ಬಿಟ್ಟಿದ್ರಿ, ಸಂಸ್ಥೆಗಳಿಗೆ ಬಿಟ್ಟದ್. ನಾವೇನ್ ಮಾಡಕ್ಕಾಗ್ತದೆ? ಈಗ ಸಾಕಾಗ್ತಾ ಇದೆ, ಸಿಗ್ತಾರ ಸಿಲಿಂಡರ್ ಸಾಕಾಗ್ತಾ ಇದೆ, ಇಲ್ಲ ಶಾರ್ಟೇಜ್ ಏನಾದ್ರು ಆಗ್ತದೆ? ಶಾರ್ಟೇಜ್ ಏನಾಗಲ್ಲ. ಶಾರ್ಟೇಜ್. ಶಾರ್ಟೇಜ್. ಶಿವಪ್ಪ ಗೌಡರ್. ಸರ್, ಸಿಲಿಂಡರ್ ಬರ್ತಾ ಇದೆಯಾ ಹೇಗೆ ಅಂತ? ಈಗ ಸಿಲಿಂಡರ್ ಬರ್ತಾ ಇಲ್ಲ, ಅವ್ರು ಹೇಳ್ತವ್ರೆ ಬತ್ತಿಲ್ಲ, ಅಡ್ಜಸ್ಟ್ ಮಾಡಿ ಕೊಡ್ಬೇಕಂತಿದ್ರು. ದಿನಕ್ಕೆ ಎಷ್ಟು ಸಿಲಿಂಡರ್ ಬಳಸ್ತೀವಿ? 2-3 2-3 ಅಂದ್ರೆ ಗೋಡಾನು ಅಂಗಡಿ ಎಲ್ಲ ಸೇರಿ 2 ಅಂಗಡಿ. ಬಟ್ ಈಗ ಎಷ್ಟು ಸಿಲಿಂಡರ್ ಬರ್ತಾ ಇದಾವೆ? ಇನ್ನೂ ಬಂದಿಲ್ಲ, ವೇಟ್ ಮಾಡ್ತೀವಿ. ಎಷ್ಟು ದಿನದಿಂದ ಬಂದಿಲ್ಲ? ನಿನ್ನೆ ಇವತ್ತು ಬಂದಿಲ್ಲ. ಈಗ ಇನ್ನೂ ಒಂದಷ್ಟು ದಿನ ಬರೋ ಡೌಟು ಅಂತ ಇದ್ದಾರೆ. ಹೇಳ್ತಿದ್ರು. ಅದೇ ಅವ್ರಿಗೆ ಹೇಳಿತ್ತು. ಈಗ ನಮ್ಗೆ ಹಾಕ್ತಾರಲ್ಲ, ಅವರು ಹೇಳ್ತಿದ್ದಾರೆ ಬರೋ ಡೌಟು ಏನು ನೋಡಬೇಕು ಅಂತಿದ್ದಾರೆ. ನಮ್ಗೆ ಇವತ್ತು ಬೇಕೇ ಬೇಕು, ಅರ್ಜೆಂಟು. ನಿಮ್ಮ ಹೆಸರು ಸರ್? ಸೃಜನ್. ಈಗಾಗಲೇ ಸಿಲಿಂಡರ್ ವ್ಯತ್ಯಯ ಆಗಿದೆ. ಇದೇ ರೀತಿ ಮುಂದುವರೆದ್ರೆ ಸಾಕಷ್ಟು ಸಂಕಷ್ಟ ಆಗುತ್ತೆ. ನಾವು ಅಂದ್ಕೊಂಡಿರ್ತಕ್ಕಂಥ ಅಷ್ಟು ಆಹಾರಗಳನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಆಗಲ್ಲ. ಏನು ಹೋಟೆಲ್ನ ಮೆನುಗಳಿದ್ವು ಅದರಲ್ಲಿ ಈಗಾಗಲೇ ಸಾಕಷ್ಟು ಕಡಿತಗೊಳಿಸಲಾಗಿದೆ. ಮತ್ತೆ ಯಾವುದಕ್ಕೆ ಆದ್ಯತೆ ಇತ್ತು ಅದನ್ನು ಮಾತ್ರ ಮಾಡ್ತಾ ಇದೀವಿ. ಇದು ಇದೇ ರೀತಿಯಾಗಿ ಪರಿಸ್ಥಿತಿ ಮುಂದುವರೆದ್ರೆ ನಿಜಕ್ಕೂ ಹೋಟೆಲ್ಗಳು ಬಂದಾಗುವ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಅಂತ ಹೇಳಿ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ BF ಚಂದ್ರ, ವಾರ್ತಾ ಭಾರತಿ, ಬೆಂಗಳೂರು.